ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿ, ಇದರಿಂದ 3ನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ವಿದುರರು ಧೃತರಾಷ್ಟ್ರನಿಗೆ ಕೆಲವೊಂದು ನೀತಿಯ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಓದ ಭಾಗದಲ್ಲಿ ನಾವು ಬುದ್ಧಿವಂತ ಮನುಷ್ಯರಿಂದ ನಾವು ಸದ್ಬುದ್ಧಿಯನ್ನು ತಿಳ್ಕೊಳ್ಬೇಕು, ಆಗ ನಾವು ಒಂದು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಆಗತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಮುಂದುವರೆದು ಈಗ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ದಿನವಿಡೀ ಅವನು ಯಾವ ಕೆಲಸ ಮಾಡಬೇಕು ಅಂತಂದರೆ, ಅಂದರೆ ಎಂಥ ಕೆಲಸ ಮಾಡಬೇಕು ಅಂತಂದರೆ, ದಿನ ಎಲ್ಲ ನಾವು ಯಾವ ಕೆಲಸ ಮಾಡಿದ್ರೆ ಅದರಿಂದ ರಾತ್ರಿಯಲ್ಲಿ ನಮಗೆ ಸುಖ ಇರಬೇಕು, ಅಂದರೆ ಮಲ್ಕೊಂಡಾಗ ನಮಗೆ ಸುಖವಾಗಿ ನಿದ್ದೆ ಬರಬೇಕು, ಆ ರೀತಿ ಕೆಲಸ ಮಾಡಬೇಕು. ನಾವು ಅಂಥ ಕೆಲಸಗಳನ್ನು ಮಾಡಬೇಕು. ಮತ್ತು 8 ತಿಂಗಳು ಅವನು ಕೆಲಸ ಮಾಡಬೇಕು. ಅದರಿಂದ ಏನಾಗುತ್ತೆ, ಈಗ 12 ತಿಂಗಳಿದೆ ಅಲ್ವಾ ಒಂದು ವರ್ಷಕ್ಕೆ, 8 ತಿಂಗಳು ಅವನು ಕೆಲಸ ಮಾಡಬೇಕು. ಆ ರೀತಿ ಕೆಲಸ ಮಾಡೋದ್ರಿಂದ ಮಳೆಗಾಲದ 4 ತಿಂಗಳಿದೆಯಲ್ಲ ಅದನ್ನು ಸುಖವಾಗಿ ಕಳಿಬಹುದು. ಅಂದರೆ ಮಳೆಗಾಲ ಬಿಟ್ಟು ಬೇರೆ ಕಾಲದಲ್ಲಿ ಅವನೇನಾದರೂ ಟೈಮ್ ವೇಸ್ಟ್ ಮಾಡಿದ್ರೆ ಮಳೆಗಾಲದಲ್ಲಿ ಕಷ್ಟಪಡಬೇಕಾಗತ್ತೆ. ಅದಕ್ಕೋಸ್ಕರನೇ 8 ತಿಂಗಳು ಚೆನ್ನಾಗಿ ಕೆಲಸ ಮಾಡಿದ್ರೆ 4 ತಿಂಗಳು ಮಳೆಗಾಲದಲ್ಲಿ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ, ಅದೆಲ್ಲ ಕಷ್ಟಗಳಿರುತ್ತಲ್ವ, ಆಗ ಅವನು ಮನೇಲೆ ಕೂತ್ಕಡೆ ತಿನ್ಬೋದು ಅಂತ ಹೇಳ್ತಾ ಇರೋದು. ಆಮೇಲೆ ಮೊದಲ ಅವಸ್ಥೆ ಅಂತಂದರೆ ಏನು, ಯುವಾವಸ್ಥೆಯಲ್ಲಿ ಅವನು ಕೆಲಸ ಮಾಡಬೇಕು. ಅದರಿಂದ ಏನಾಗುತ್ತೆ, ವೃದ್ಧಾವಸ್ಥೆಯಲ್ಲಿ ಅವನು ಸುಖದಿಂದ ಇರಬಹುದು. ಮತ್ತು ಜೀವನವಿಡೀ ಅವನು ಎಂಥ ಕೆಲಸಗಳನ್ನು ಮಾಡಬೇಕು ಅಂತಂದರೆ ಸತ್ತ ಮೇಲೂ ಕೂಡ ಸುಖದಿಂದ ಇರಬಹುದು. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ. ಏನು, ಈಗ ಸತ್ತ ಮೇಲೆ ನಮಗೇನು ಗೊತ್ತಿರುತ್ತೆ, ನಮಗೇನು ಗೊತ್ತಿರೋದಿಲ್ವಲ್ಲ, ಯಾಕೆ ನಾವು ಅಂಥ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತೀವಲ್ವಾ. ಈಗ ನಾನು ಈ ಶರೀರ ಅಂತ ತಿಳ್ಕೊಂಡಾಗ ಆ ರೀತಿ ನಮಗೆ ಪ್ರಶ್ನೆ ಬರುತ್ತೆ. ಆದರೆ ಯಾವಾಗ ನಾನು ಆತ್ಮ ಅನ್ನೋದು ಗೊತ್ತಾಗುತ್ತೋ ಆಗ ನಾವಿಲ್ಲಿದ್ದಾಗ ಎಂಥ ಕೆಲಸ ಮಾಡಬೇಕು ಅಂತಂದರೆ ಸತ್ತ ಮೇಲೆ ಸುಖವಾಗಿರಬೇಕು. ಸತ್ತ ಮೇಲೆ ಏನಾಗುತ್ತೆ, ಅಯ್ಯೋ ನಾನು ಏನೋ ಒಂದು ಸಾಧನೆ ಮಾಡಿದೆ ಅಪ್ಪ, ಅದರಿಂದ ನನಗೆ ಮುಕ್ತಿ ಸಿಕ್ತು ಅನ್ನೋ ರೀತಿ ಇರಬೇಕು. ಅಥವಾ ನನಗೆ ಬೇರೆ ಜನ್ಮನೇ ಸಿಕ್ಕಿದ್ರೂ ಕೂಡ ನಾನೀಗ ಸಾಧನೆ ಮಾಡಿದರೆ ಅದು ಮುಂದಿನ ಜನ್ಮಕ್ಕೆ ಅದು ಕಂಟಿನ್ಯೂ ಆಗುತ್ತೆ. ಅಲ್ಲಿ ನಮಗೆ ಈಸಿಯಾಗಿ ಮತ್ತೆ ನಾವು ಆ ಒಂದು ಆನಂದದ ಅನುಭವವನ್ನು ಪಡೆಯೋದಕ್ಕೆ ನಮಗೆ ಅದು ಸಹಾಯ ಆಗುತ್ತೆ. ಸಜ್ಜನರು ಜೀರ್ಣವಾದ ನಂತರ ಅನ್ನವನ್ನು, ನಿಷ್ಕಳಂಕವಾದ ಯೌವನ ಕಳೆದ ಮೇಲೆ ಸ್ತ್ರೀಯ ಸಂಗ್ರಾಮ ಗೆದ್ದ ನಂತರ ವೀರನ, ಮತ್ತು ತತ್ವಜ್ಞಾನ ಪ್ರಾಪ್ತಿಯಾದ ಮೇಲೆ ತಪಸ್ವಿಯ ಪ್ರಶಂಸೆ ಮಾಡ್ತಾರೋ. ನೋಡಿ ಹೇಗೆ ಸಜ್ಜನರು ಜೀರ್ಣವಾದ ಮೇಲೆ ಅನ್ನದ ಪ್ರಶಂಸೆ ಮಾಡ್ತಾರೆ, ನಿಷ್ಕಳಂಕವಾದಂತಹ ಯೌವನ ಕಳೆದ ಮೇಲೆ ಸ್ತ್ರೀಯ ಪ್ರಶಂಸೆ ಮಾಡ್ತಾರೆ, ಸಂಗ್ರಾಮವನ್ನು ಗೆದ್ದ ನಂತರ ವೀರನ ಪ್ರಶಂಸೆಯನ್ನು ಮಾಡ್ತಾರೆ, ಮತ್ತು ತತ್ವಜ್ಞಾನ ಪ್ರಾಪ್ತಿಯಾದ ಮೇಲೆ ಒಬ್ಬ ತಪಸ್ವಿಯ ಪ್ರಶಂಸೆಯನ್ನು ಮಾಡ್ತಾರೆ. ಅಧರ್ಮದಿಂದ ಗಳಿಸಿದ ಹಣದ ಮೂಲಕ ಯಾವ ದೋಷವನ್ನು ಮುಚ್ಚಿಡ್ತಾರೋ ಅದು ಮುಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಅಧರ್ಮದಿಂದ ಗಳಿಸಿರುವಂತಹ ದೋಷ ಇರುತ್ತಲ್ಲ, ಅದು ಯಾವತ್ತಾದರೂ ಇಲ್ಲ, ಮುಂದೆ ಬಂದೇ ಬರುತ್ತೆ. ಅದರಿಂದ ಬೇರೆ ಮತ್ತು ಹೊಸ ದೋಷ ಅನ್ನೋದು ಪ್ರಕಟವಾಗುತ್ತೆ. ಒಂದು ತಪ್ಪು ಮಾಡಿಬಿಡಿ ನೀವು, ಆ ತಪ್ಪನ ಮೇಲೆ ಆಗ್ತಾನೆ ಇರುತ್ತೆ. ಒಂದನ್ನು ಮುಚ್ಚಿಡೋದಕ್ಕೆ ಇನ್ನೊಂದು ತಪ್ಪನ್ನು ಮಾಡ್ತೀವಿ, ಅದನ್ನು ಮುಚ್ಚಿಡೋದಕ್ಕೆ ಇನ್ನೊಂದು, ಈ ರೀತಿ ದೋಷಗಳು ಪ್ರಕಟವಾಗ್ತಾನೆ ಇರುತ್ತೆ. ಮತ್ತು ತನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ವಶ ಮಾಡಿಕೊಳ್ಳುವಂಥ ಶಿಷ್ಯರ ಶಾಸಕ ಗುರುವಾಗಿರ್ತಾನೆ. ತನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ವಶ ಮಾಡಿಕೊಳ್ಳುವಂತಹ ಶಿಷ್ಯರು ಯಾರು ಇರ್ತಾರೋ ಅವರನ್ನು ಶಾಸನ ಮಾಡುವಂಥವನೇ ಗುರು. ಆಯಿತಾ. ಈಗ ಒಬ್ಬ ಶಿಷ್ಯ ಮನಸ್ಸು ಮತ್ತು ಇಂದ್ರಿಯಗಳನ್ನು ವಶ ಮಾಡ್ಕೊಂಡಿರ್ತಾನೆ, ಅಂಥ ಶಿಷ್ಯನನ್ನು ಶಾಸನ ಮಾಡುವಂಥವನು ಯಾರು, ಗುರುವಾಗಿರ್ತಾನೆ. ದುಷ್ಟರನ್ನು ಶಾಸನ ಮಾಡುವಂಥವನು ಯಾರು, ರಾಜ. ಶಾಸಕ ಯಾರು, ರಾಜ. ಮತ್ತು ಕದ್ದು ಮುಚ್ಚಿ ಪಾಪ ಮಾಡ್ತಾರಲ್ಲ ಅಂಥವರ ಶಾಸಕ ಯಾರು, ಸೂರ್ಯಪುತ್ರನಾದಂತಹ ಯಮರಾಜನಾಗಿದ್ದಾನೆ. ಯಾರನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಅಥವಾ ಯಾರು ಆಳ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಋಷಿ, ನದಿ, ಮಹಾತ್ಮರ ಕುಲ ಮತ್ತು ಸ್ತ್ರೀಯರ ದುಶ್ಚರಿತ್ರ ಮೂಲ ತಿಳಿಯಲು ಸಾಧ್ಯವಿಲ್ಲ. ಅಂದರೆ ಋಷಿ ಮೂಲ, ನದಿ ಮೂಲ, ಮಹಾತ್ಮರ ಕುಲ ಇದರ ಮೂಲ, ಮತ್ತು ಸ್ತ್ರೀಯರ ಚಾರಿತ್ರದ ಮೂಲ ಇದೆಯಲ್ಲ ಅದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜನೇ, ಬ್ರಾಹ್ಮಣರ ಪೂಜೆ ಮಾಡುವಂಥವನು, ದಾತ, ಮತ್ತು ಕುಟುಂಬದವರ ಬಗ್ಗೆ ಕೋಮಲವಾಗಿ ನಡ್ಕೊಳ್ಳುವಂಥವನು, ಮತ್ತು ಶೀಲವಂತ ರಾಜ ಚಿರಕಾಲದವರೆಗೆ ಭೂಮಿಯ ಪಾಲನೆಯನ್ನು ಮಾಡ್ತಾನೆ.
ಈಗ ಯಾವ ರಾಜ ಇದನ್ನೆಲ್ಲ ಮಾಡ್ತಾನೋ ಅವನು ಚಿರಕಾಲದವರೆಗೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀನು ಕೂಡ ಹಾಗಾಗಿರಬೇಕು, ನಿನಗೆ ಆ ಗುಣಗಳು ಇರಬೇಕು ಅಂತ ಬ್ರಾಹ್ಮಣರ ಪೂಜೆ ಮಾಡು, ಕುಟುಂಬದವರ ಬಗ್ಗೆ ಕೋಮಲವಾಗಿ ನಡ್ಕೋ, ಯಾಕೆ ಪಾಂಡವರ ವಿರುದ್ಧವಾಗಿ ನಡ್ಕೊಳ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಹೀಗೆಲ್ಲ ಹೇಳ್ದಾಗ್ಲಾದರೂ ಅವನ ಮನಸ್ಸಿಗೆ ಏನಾದರೂ ಬರುತ್ತೆ ಅಂತ ಅಂದ್ಬಿಟ್ಟು ಅಂಥ ಒಬ್ಬ ರಾಜ ಚಿರಕಾಲದವರೆಗೆ ಭೂಮಿಯ ಪಾಲನೆಯನ್ನು ಮಾಡ್ತಾನೆ ಅಂತ ಹೇಳಿದ್ದಾರೆ. ಮತ್ತು ಶೂರ, ವಿದ್ವಾಂಸ ಮತ್ತು ಸೇವಾ ಧರ್ಮವನ್ನು ತಿಳಿದಿರ್ತಾನಲ್ಲ, ಈ 3 ರೀತಿಯ ಮನುಷ್ಯರು ಭೂಮಿಯಿಂದ ಸುವರ್ಣರೂಪಿ ಪುಷ್ಪದ ಸಂಗ್ರಹಣೆಯನ್ನು ಮಾಡ್ತಾರೆ. ಅಂದರೆ ಯಾರು ಶೂರನಾಗಿರ್ತಾನೋ, ವಿದ್ವಾಂಸನಾಗಿರ್ತಾನೋ ಮತ್ತು ಸೇವಾ ಧರ್ಮವನ್ನು ತಿಳಿದಿರ್ತಾನೋ ಅವನು ನಿಜವಾಗ್ಲೂ ಭೂಮಿಯಿಂದ ಸುವರ್ಣರೂಪಿ ಪುಷ್ಪದ ಸಂಗ್ರಹಣೆಯನ್ನು ಮಾಡ್ತಾನೆ. ಭರತನೇ, ಬುದ್ಧಿಯಿಂದ ವಿಚಾರ ಮಾಡಿ ಮಾಡ್ತೀವಲ್ವ ಕರ್ಮ, ಅದು ಶ್ರೇಷ್ಠವಾಗಿರುತ್ತೆ. ಬಾಹುಬಲದಿಂದ ಮಾಡುವಂಥ ಕರ್ಮ ಇದೆಯಲ್ಲ, ಅದು ಮಧ್ಯಮ ಶ್ರೇಣಿಯದ್ದಾಗಿರುತ್ತೆ. ತೊಡೆಯಿಂದ ಆಗುತ್ತಲ್ಲ ಕೆಲಸ, ಅದು ಅಧಮವಾಗಿರುತ್ತೆ. ಮತ್ತು ಭಾರ ಹೊರುವಂಥ ಕೆಲಸ ಇದೆಯಲ್ಲ, ಅದು ಮಹಾ ಅಧಮವಾಗಿರುವಂಥದ್ದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ರಾಜನೇ, ಈಗ ನೀವು ದುರ್ಯೋಧನ, ಶಕುನಿ, ಮೂರ್ಖ ದುಶ್ಯಾಸನ ಮತ್ತು ಕರ್ಣನ ಮೇಲೆ ರಾಜ್ಯದ ಭಾರವನ್ನು ಇಟ್ಟು ಉನ್ನತಿಯ ಬಗ್ಗೆ ಹೇಗೆ ತಾನೇ ನೀವು ಇಷ್ಟಪಡ್ತಾ ಇದ್ದೀರಾ ಅಂತಂದರೆ, ಇಲ್ಲಿ ನನ್ನ ಉನ್ನತಿಯನ್ನು ನೀನು ತಿಳಿಸು, ಉನ್ನತಿಯ ಮಾರ್ಗವನ್ನು ತೋರಿಸು ಅಂತ ಹೇಳ್ತಾ ಇದ್ದಾರಲ್ಲ. ನನಗೆ ಯಾವುದು ಉನ್ನತಿಯ ಕಡೆಗೆ ಕರ್ಕೊಂಡು ಹೋಗುತ್ತೋ ಅಂಥ ಒಂದು ಮಾರ್ಗವನ್ನು ನೀನು ತಿಳಿಸು ಅಂತ ಹೇಳ್ತಾರಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ವಿದುರರು, ನೀವು ದುರ್ಯೋಧನ, ಶಕುನಿ, ಮೂರ್ಖ ದುಶ್ಯಾಸನ ಮತ್ತು ಕರ್ಣ ಇವರೆಲ್ಲರೂ ಕೆಲ್ಸಕ್ಕೆ ಬರದೇ ಇರೋರು, ಅಂದರೆ ನಿಮ್ಮನ್ನು ಹಾಳು ಮಾಡೋಕ್ಕೆ ಅಂತಿರೋರು, ಇಂಥವ್ರ ಮೇಲೆ ನೀವು ಈ ರಾಜ್ಯದ ಭಾರವನ್ನು ಇಟ್ಬಿಟ್ಟು ಉನ್ನತಿ ಕಡೆ ಹೋಗಬೇಕು ಅಂತ ನೀವು ಇಷ್ಟಪಡ್ತಾ ಇದ್ದೀರಲ್ಲ, ಅದು ಹೇಗೆ ತಾನೇ ಸಾಧ್ಯ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮತ್ತೆ ಮುಂದುವರೆದು ಹೇಳ್ತಾರೆ, ಭರತ ಶ್ರೇಷ್ಠನೇ, ಪಾಂಡವರಂತೂ ಎಲ್ಲ ಉತ್ತಮ ಗುಣಗಳಿಂದ ಸಂಪನ್ನರಾಗಿದ್ದಾರೆ. ಮತ್ತು ನಿಮ್ಮಲ್ಲಿ ತಂದೆಯ ಭಾವನೆಯನ್ನು ಇಟ್ಕೊಂಡು ನಡ್ಕೊಳ್ತಾರೆ ಅವರು. ನೀವು ಕೂಡ ಅವರ ಮೇಲೆ ಪುತ್ರ ಭಾವವನ್ನು ಇಟ್ಕೊಂಡು ಒಳ್ಳೆ ರೀತಿ ನಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈಗ ಹೇಳಿದ್ರಲ್ಲ, ಕೆಟ್ಟ ಬುದ್ಧಿಗಳಿದ್ರೆ, ಕೆಟ್ಟ ಕೆಲಸವನ್ನು ಮಾಡಿದ್ರೆ ಏನೇನೆಲ್ಲ ಆಗುತ್ತೆ ಅಂತ ಹೇಳಿದ್ರು. ಒಳ್ಳೆ ಬುದ್ಧಿಗಳು, ಒಳ್ಳೆ ಕೆಲಸಗಳು ಮಾಡಿದಾಗ ಏನೇನೆಲ್ಲ ಆಗುತ್ತೆ ಅಂತ ಹೇಳಿದ್ರು. ಒಬ್ಬ ರಾಜ ಹೇಗಿರಬೇಕು, ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ಹೇಳಿದ್ರು. ಎಲ್ಲ ಹೇಳಿಬಿಟ್ಟು ನೀವು ನೋಡಿದ್ರೆ ನಿಮ್ಮ ರಾಜ್ಯವನ್ನು ಇಂಥವರ ಭುಜದ ಮೇಲೆ ಇಟ್ಟಿದ್ದೀರಾ, ಇದರಿಂದ ನಿಮ್ಗೆ ಉನ್ನತಿ ಅನ್ನೋದು ಎಲ್ಲಿ ಸಿಗುತ್ತೆ? ಇನ್ನು ಪಾಂಡವರ, ಅವರು ಉತ್ತಮ ಗುಣಗಳಿಂದ ಸಂಪನ್ನರಾಗಿರುವಂಥವ್ರು. ಈಗ ಉತ್ತಮ ಗುಣಗಳಿದ್ರೆ ದೇವತೆಗಳು ಅವ್ರ ಪಕ್ಷನೇ ಇರ್ತಾರೆ, ಅವ್ರು ಅಂದ್ಕೊಂಡಿದ್ದನ್ನೇ ಮಾಡಿಕೊಡ್ತಾರೆ ಅಂತ ಕೂಡ ಹೇಳಿದಾರಲ್ವಾ. ಇಲ್ಲಿ ಅವರೆಲ್ಲ ನಿಮ್ಮನ್ನು ತಂದೆಯ ಸ್ಥಾನದಲ್ಲಿ ಇಟ್ಕೊಂಡು ಅದೇ ಒಂದು ಭಾವನೆಯಿಂದ ನಿಮ್ಮ ಹತ್ರ ನಡ್ಕೊಳ್ತಾರವರು. ನೀವು ಕೂಡ ಅವರನ್ನು ಮಕ್ಕಳು ಅಂತ ತಿಳ್ಕೊಂಡು ಅವ್ರ ಹತ್ರ ಅದೇ ರೀತಿ ನಡ್ಕೊಳ್ಳಿ ಅಂತಂದ್ಬಿಟ್ಟು ಇಲ್ಲಿ ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ. ಇಲ್ಲಿಗೆ ವಿದುರ ನೀತಿಯ 3ನೇ ಅಧ್ಯಾಯ ಮುಗಿಯುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.